ಅದ್ರೊಳಗೆ ಧಾನ್ಯ ಇಟ್ಟು ಅದು ಕಾಲಿಲೆ ಹಿಂಗ ಧಾನ್ಯ ಲಕ್ಷ್ಮಿ ವರಲಕ್ಷ್ಮಿ ಧನಲಕ್ಷ್ಮಿ ಬಾರಮ್ಮ ಅಂತೇಳಿ ಕಿಸಿಂದ ಮಣಿ ತುಂಬಿಸ್ಕೊತಾರ. ಆಯಾಗ ಸೀತಾನು ಬಂದಳು, ಬಂದೆಲ್ಲ ಮಣಿ ತುಂಬಿಸ್ಕೊಂಡ್ರು, ಒಳಗೆ ಹೋದ್ಲು. ಹೋದ ಬಳಿಕ 3 ದಿವಸ ಆದ್ರೂ ಸೀತಾ ಏನೂ ಊಟನೇ ಮಾಡಿಲ್ಲ. ಹಂಗೆ ಕೂತ್ಬಿಟ್ಟು ಅವಾಗ ಚಿಂತೆ ಆಯ್ತು. ಯಾರಿಗೆ ಚಿಂತೆ ಆಯ್ತಂದ್ರ ರಾಮಗಾಗಿಲ್ರಿ. ಅವಾಗ ನಮ್ಮಂಗಿತ್ತಂಗ. ಅವಾಗ ಈಗ ಮೊದಲು ಗಂಡಗ್ ಚಿಂತಿ, ಮೊದಲು ಅಕ್ಕಿ ಉಳಿಕಂದ್ರ ಮೊದಲು ಗಂಡಗ್ ಚಿಂತಿ. ಅವಾಗ ಹಂಗಿತ್ತಿಲ್ಲ. ಗಂಡ ಹೆಂಡತಿ ಮುಖ ನೋಡ್ಬೇಕಾದ್ರೆ ಒಂದೊಂದು ವಾರಗಟ್ಲೆ ಹೋಗ್ತಿತ್ತ, ಒಂದೊಂದು ತಿಂಗಳಗಟ್ಲೆ ಮುಖ ನೋಡಕ್ ಸಿಗ್ತಿತ್ತಿಲ್ಲ. ಅಷ್ಟು ಮರ್ಯಾದ ಅವಾಗಿತ್ತು. ಅವಾಗ ಅತ್ತಿ ಕೌಶಲ್ಯ ಅಕ್ಕಿ ಅಂದಳ್ತ, ಯಾಕವ ನೀ ಏನು ತಿನ್ನುವಲ್ಲಿ ಏನು ಉಣ್ಣುವಲ್ಲಿ ಏನಾಗೈತಿ, ನೀನೇನು ಆರಾಮಿಲ್ಲು, ನೀ ಏನಾಗೈತಿ, ಯಾರ್ಯಾನಂದಾರು. ಅವಾಗ ಸೀತಾ ಅಂದಳ್ತ, ಅಲ್ಲ ನಾ ಏನು ಹೇಳ್ಬೇಕು ನಿಮ್ಗೆ, ನಾ ನಿಮ್ಮ ಮುಂದೆ ಹೇಳಂಗಿಲ್ಲ. ನಿಮ್ಮ ಮುಂದೆ ಹೇಳಂಗಿಲ್ಲ ಅಂದ್ಬೇಕು, ಯಾರ ಮುಂದೆ ಹೇಳ, ನಮ್ಮ ಮಾಮಾಜಿಗ ಮುಂದೆ ಹೇಳ. ಆಯ್ತು, ದಶರಥ ಮಹಾರಾಜರು ಬಂದ್ರತ್ತ. ದಶರಥ ಮಹಾರಾಜರು ಬಂದು, ಯಾಕವ ಏನಾಗೈತಿ, ಏನು ನಮ್ಮ ಕಡೆ ತಪ್ಪಾಗೈತಿ, ಅನ್ನೋ ಏನು ಕಮ್ಮಿ ಬಿದ್ದಿತ್ತು, ಏನಾಗೈತಿ ಅಂದಾಕ ಸೀತಾ ಹೇಳತ್ತ, ನೀವು ಇಷ್ಟೆಲ್ಲ ನಾ ನಿಮ್ಮ ಮದುವೆ ಆಗ್ತಿರ್ತಲ್ಲ ಮೊದಲು ನಾ ಕೇಳಿದ್ನಿ. ದಶರಥ ರಾಜ ಅಂದ್ರೆ ಸೂರ್ಯವಂಶದ ರಘುರಾಜನ ಮಗ, ಏನೇನು ಮಾಡಿ ಬಂದಾನ, ಸ್ವರ್ಗದ ಹೋಗಿ ಯುದ್ಧ ಮಾಡಿ ಬಂದಾನತ್ತ. ಆ ದೈತ್ಯರನ್ನೆಲ್ಲ ಹೊಡೆದೋಡಿಸಿ ದೇವತೆಗಳಿಗೆಲ್ಲ ಏನು ಯಶಸ್ಸನ್ನು ತಂದು ಕೊಟ್ಟಿರ್ತಕ್ಕಂಥ ದಶರಥ ನನ್ನ ಮಾವ. ಅವನ ರಾಜ್ಯ ಅಯೋಧ್ಯ. ಅಯೋಧ್ಯ ಅಂದ್ರೆ ಎಂಥದ್ದು, ಪ್ರತಿ ದುಸರಾ ಸ್ವರ್ಗನೇ ಅಂತ ಹೇಳಿಕಿಸಿಂದ ಎಲ್ಲ ನಿಮ್ಮನ್ನ ಇದನ್ನೆಲ್ಲ ಕೇಳಿನು. ಆದ್ರೆ ಇಲ್ಲಿ ಏನೈತಿ ಅಂದಕ್ರ, ಏನು ನೀವೆಲ್ಲ ದೊಡ್ಡ ಒಂದು ಕಾರ್ಯ ಮಾಡ್ಕೊಂಡೆಲ್ಲ ಮಾಡ್ರಿ, ನೀವು ಎಂಥ ದೀಪ ಹಚ್ಚಿರಿ ನನಗೆ ಗೊತ್ತೈತಿ ಅಂದರ್ತಿ. ಯಾರು? ಸೀತಾ. ಅವಾಗ ಏನು ದೀಪ ಹಚ್ಚಿ ಎಷ್ಟೆಷ್ಟು ಮಂದಿಗೆ ಹಾತು ಮಾಡ್ರಿ, ನೀವು ಏನೇನು ಇದು ಮಾಡಿ ಅರಮನೆ ಕಟ್ಟ್ರಿ, ನೀವು ಗೊತ್ತೈತೆ ಅಂದಾಕ್ರ ದಶರಥ ಗಪ್ ಕೂತ. ಅವಾಗ ರಾಮ ಅಂದತ್ತ, ಏ ಹುಚ್ಚಿ, ನೀ ಯಾರಿಗೆ ಮಾತಾಡ್ಲತ್ತಿದ್ದು? ನಮ್ಮ ಅಪ್ಪದ ದಶರಥದ ಅವನಿಗೆ ಮಾತಾಡ್ತಿ ಅಂದಾಕ, ನಂದು ಸುಳ್ಳು ಇತ್ತಂದ್ರೆ ಅವ್ರಿಗೆ ಕೇಳ್ರಿ ಅಂದ. ಅವಾಗ ರಾಮ್ ಕೇಳಿದ, ಖರೆ ಐತೇನಪ್ಪ ಅಂದ. ನನ್ನ ಕೈಲಿ ತಪ್ಪಾಗೈತಿ. ಏನಾಗೈತಿ? ಶ್ರಾವಣ ಬಾಳ ಹೊಡೆದಿರ್ದು, ಅದಲ್ಲದೆ ಅವ್ರ ತಂದೆ ತಾಯಿಗಳು ಸತ್ರು, 3 ಹತ್ಯೆ ನನ್ನ ಕೈಲಿ ಆಯ್ತು. ಅಂದ್ರೆ ನನಗೆ ತಿಳಿಲಾರ್ದೇನೆ ಆಯ್ತದ, ನಾನು ತಿಳಿದು ಮಾಡಿಲ್ಲ, ತಿಳಿಲಾರ್ದೆ ನನ್ನ ಕೈಲಿ ಆಯ್ತಪ್ಪ ಅಂದಾಕ್ರ. ಅವಾಗ ಇದಕ್ಕೇನು ಉಪಾಯ ಅಂದ್ರ, ಅವಾಗ ಶಾಂತಿ ಮಾಡ್ಬೇಕಾಗ್ತೈತೆ ಅಂದ್ರೆ, ವಾಸ್ತು ಶಾಂತಿ. ಏನು ವಾಸ್ತು ಐತಲ್ಲ ಇದ್ರ ದೋಷ ಐತಿ, ಶಾಂತಿ ಮಾಡ್ಬೇಕಾಗ್ತದೆ. ಅವಾಗ ಮಾಡೋಣಲ್ಲ ಅಂದಾಕ ಕರೀರಿ ಬ್ರಾಹ್ಮಣರು. ಅವಾಗ ಮತ್ತೆ ಇವನೇ ಬಂದತ್. ಬ್ರಾಹ್ಮಣ ವೇಷದೊಳಗ ರಾವಣನೇ ಬಂದತ್ರಿ. ಅವನಂತ ದೊಡ್ಡ ಬ್ರಾಹ್ಮಣರು ಇದ್ದಿತ್ತಿರತ್ತ. ಅವಾಗ ಭಾಳ ಹುಷಾರಿದ್ದಪ್ಪ. ಅವ ಬಂದತ್ತ, ಬಂದ ಕಿಶನ್ ಹೋಮ ಹಾಕದ, ಎಲ್ಲ ಆಯ್ತು, ಪೂಜೆ ಆಯ್ತು, ಎಲ್ಲ ಆದ ಬಳಿಕ ಇನ್ನ ಊಟ ಮಾಡ್ಬೇಕಲ್ಲ. ಊಟ ಮಾಡ್ಬೇಕಂದ್ರ ಇವ್ರು ಊಟ ಮಾಡಿದ್ರಂದ್ರ 3 ದಿವಸ ಉಪವಾಸ ಇದ್ದಳಿಕ್ಕಿ. ಇನ್ನು ಬ್ರಾಹ್ಮಣ ಊಟ ಮಾಡ್ತಾರ, ಅವ್ರ ಊಟ ಆದ್ಬೇಕು, ನಾವು ಉಣ್ಬೇಕಂತ ಹೇಳಿ ಕೂತ್ರಿ. ಅವ ಊಟನೇ ಮಾಡುವಲ್ಲ, ಹಂಗೆ ಕೂತ. ಆ ಎಳಗ ಕೈ ಮುಗಿದು ನಿಂತಿರತ್ತ ದಶರಥ ರಾಜ, ರಾಮ, ಎಲ್ಲರೂ, ಭರತ, ಶತ್ರುಘ್ನ, ಎಲ್ಲರೂ ಮಿತ್ರರು, ರಾಣಿಗಳು ಎಲ್ಲರೂ, ಯಾಕ್ರಿಪ್ಪ ಊಟ ಮಾಡ್ರಿ. ಅವಾಗ ಅವ್ರಂದ್ರತ್ತ, ನಾವು ಊಟ ಮಾಡ್ತೀನಿ, ಖರೆ ಬ್ರಾಹ್ಮಣರು ಊಟ ಮಾಡ್ಸೋಕ್ಕಿಂತ ಮೊದಲು ಒಂದು ಪದ್ಧತಿ ಐತತ್. ದಕ್ಷಿಣ ಏನ್ರಿ ಇಡ್ಬೇಕಾದತಿ. ನೀವು ದಕ್ಷಿಣಾನೇ ಏನೋ ಇಟ್ಟಿಲ್ಲ, ಹೆಂಗ ಪ್ರಸಾದ ತೊಳಿ ತಂದಾಕ್ರ, ಏನ್ ಬೇಡ್ತೀರಿ ಬೇಡ್ರಿ, ನಿಮ್ಗೆ ದಕ್ಷಿಣ ಕೊಡ್ತೀವಿ. ಅವಾಗ ಏನ್ ಬೇಡ್ತೀರಿ ಬೇಡಂತ ಅಂದ್ರಲ್ಲ ಇವ್ರು. ಅವಾಗ ಅಂದತ್ತ ಆಕಿ ಸೀತಾ ಅಂದತ್ತ, ಏನ್ ಬೇಡ್ತಿ ಅದು ಕೊಡ್ಬೇಡ, ಅವ ಏನ್ ಬೇಡ್ತಾನ ಹೇಳ ಬರಂಗಿಲ್ಲ. ಆದ್ರೂ ಅವ್ರು ಅಂದ್ರತ್ತ ದಶರಥ, ರಾಮ ಅಂದತ್ತ, ನೀ ಏನ್ ಬೇಡ್ತಿ ಬೇಡ. ಯಾವಾಗ ರಾಮನ ಬೇಡದತ್ತ, ನನಗೇನು ಕುಡುದು ಬೇಡ, ನೀ ಭಗವಂತ ರಾಮನೇನೇ ಅದಿ, ಸಾಕ್ಷಾತ್ ಲಕ್ಷ್ಮೀನೇ ಸೀತಾ ಅದಿ, ನೀವು ಇಬ್ರು ನಾನು ಲಂಕಾದಾಗ ಒಂದ್ 4 ದಿವಸ ಬಂದು ನಿಂತು ಹೋಗ್ಬೇಕು ಇದು ಅಂತ ನನ್ನ ಇಚ್ಛೆ ಆಯ್ತಿ ಅಂತ. ಅವಾಗ ರಾಮ ಅಂದತ್ತ, ಇದೊಂದು ಬಿಟ್ಟು ಬೇಡ ಅಂದತ್ತ. ಲಂಕಾ ಅಂದ್ರೆ ಯಾರ್ದೈತಿ ನಗರಿ? ರಾಕ್ಷಸರ ನಗರಿ. ಅಲ್ಲಿ ನನಗೆ ಬರ್ಲಾಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲಿ ನನ್ನ ಭಕ್ತರು ಇರ್ತಾರಲ್ಲ, ಎಲ್ಲಿ ನನ್ನ ನಾಮಸ್ಮರಣೆ ಇರ್ತೈತಲ್ಲ, ಎಲ್ಲಿ ನನ್ನ ಚಿಂತನೆ ಆಗ್ತೈತಲ್ಲ, ಅಲ್ಲೇ ನಾ ಹೋಗ್ಬೋದು. ಬಿಟ್ರ ಅಲ್ಲಿ ಲಂಕಾದಾಗ ಏನೈತು ಅಲ್ಲಿ ನಾ ಬರಂಗಿಲ್ಲ.
ಅವಾಗ ರಾವಣನತ್ತ ವಚನ ಕೊಟ್ರಿ, ನೀವು ವಚನ ಭಂಗ ಆಗ್ತೈತಿ. ಅವಾಗ ಸೀತಾ ಅಂದಳತ್ತ, ರಘುಕುಲ ವಂಶದು ವಚನ ಭಂಗ ಆಯ್ತಂದ್ರ ನಿಮ್ದು ಅಪಮಾನ ಆಗ್ತೈತಿ. ಸೂರ್ಯ ಚಂದ್ರ ಇರೋಸ್ ತನಕ ನಿಮ್ ಹೆಸರು ಮುಣುಗ್ತೈತಿ, ವಚನ ಕೊಟ್ಟಂಗ ನಡಿಬೇಕಾಗ್ತೈತಿ. ಅವಾಗ ರಾಮಂತೆ ನಾನು ಭಕ್ತರು ಎಲ್ಲಿ ಅದರ ಅಲ್ಲೇ ಇರ್ತೀನಿ, ನಾ ಭಕ್ತರು ಬಿಟ್ಟು ನಾ ಇರಂಗಿಲ್ಲ ತಂದಾಕ್ರ ಸೀತಾ ಅಂದಳತ್ತ, ಹಿಂಗೈತೆ ನೀನು ಭಕ್ತಿರ್ದಲ್ಲರ ನೀವು ಹೋಗ್ತಿಲ್ಲ? ಹಾ ಹೋಗ್ತೀನಿ. ಹಂಗಂದ್ರ ರಾಮನ ಅಂದಳತ್ತ, ನಾನೇ ನಿನ್ನ ಮನಸ್ಸಲ್ಲಿ ಮೊದಲು ಬರ್ತೀನಿ ಅಂದಳ ಸೀತಾ. ಸುತ್ತ ಅಂದಳತ್ತ, ನಾನೇ ಮೊದಲು ಲಂಕಾಕ್ ಹೋಗ್ತೀನಿ, ಅವ ನನಗ್ ಹುಡುಕ್ಲಕ್ಕ ನೀ ಬರ್ತಿ ಇಲ್ಲ ತಂದ. ಯಾರು? ಸೀತಾ ಅಂದಳತ್ತ, ಭಕ್ತಿಯಲ್ಲಿ ಐತಲ್ಲ ಅಲ್ಲಿ ರಾಮ ಬರ್ತಾನಂದಾಕ್ರ ಸೀತಾ ಅಲ್ಲಿ ಹೋದ್ರು ಮೊದಲ, ಆಮ್ಯಾಲ ರಾಮ ಹುಡುಕ್ಯಾಡ್ಕೋತ ಅಲ್ಲಿ ಹೋದ್ರು. ಇದನ್ನೆಲ್ಲ ಮೊದಲೆಲ್ಲ ಇದು ಆಗಿರೋದು. ಆ ಮುಂದಾಕಿ ರಾವಣ ಆಕೆ ಹೊತ್ಕೊಂಡು ಹೋದ, ಆಕಿನ ತೊಗೊಂಡು ಹೋದ ಅಂತೇಳಿ ಇದೇನು ಆದಿಮಾಯ ಶಕ್ತಿ ಅದಾಳ ಆಕೆ. ಆಕಿನ ತೊಗೊಂಡು ಹೋಗಕ್ ಸಾಧ್ಯ ಐತೆ? ಸಾಧ್ಯನೇ ಇಲ್ಲ. ಅದನ್ನೆಲ್ಲ ಇಚ್ಛಾ ಪೂರೈಸ್ಬೇಕಾಗಿತ್ತು ವಚನ. ಅದ್ರ ಸಲುವಾಗಿ ಆಕಿ ಮೊದಲು ಅಲ್ಲಿ ಹೋಗ್ಬೇಕಾಯ್ತು. ಆಮೇಲೆ ರಾವಣ ಬಂದ, ರಾಮ ಬಂದ. ಅದು ಮುಂದೆ ಮರಣ ಅವನ ಕೈಲಿ ನಿಂತು ರಾವಣ ಕೊಂದ. ಅದೆಲ್ಲ ರಾಮಾಯಣ ಆಯ್ತು. ಅಂದ್ರೆ ಹೇಳೋ ತಾತ್ಪರ್ಯ ಮೊದಲನೇ ಗ್ರಹ ಶಾಂತಿ ಮಾಡಿದ ಯಾರು? ಒಬ್ಬ ಮಹಾದೇವ. ಎರಡನೇದವ್ರು ಅಂದ್ರೆ ಯಾರು? ರಾಮ ದಶರಥ. ಅದಕ್ಕ ಗ್ರಹ ಶಾಂತಿ ಬಹಳ ಮಹತ್ವದ. ಅದು ಶಾಂತಿ ಹೆಂಗ್ ಮಾಡ್ಬೇಕಂದ್ರ ಈ ಪ್ರಕಾರ ಮಾಡ್ಬೇಕು. ಯಾಕ? ಸಂತರು ಮನಸ್ಸನ್ನು ಮನೆಯೊಳಗೆ ಕರ್ಸ್ಕೋಬೇಕು. ಭಗವಂತನ ಮನೆಯೊಳಗೆ